ಏನಪ್ಪ ದೋಸ್ತ, ಫುಲ್ಲು ಜೋರು ವ್ಯಾಪಾರ ಬಟ್ಟೆ ಅಂಗಡಿದು. ನಾನು ಮೊನ್ನೆ ಗಣೇಶ ಹಬ್ಬ ನಿಮ್ಮ ಅಂಗಡಿ ಮುಂದೆ ಹೋಗ್ತಾ ಇದ್ದೆ, ನೋಡಿದ್ರೆ ಅಂಗಡಿ ಫುಲ್ಲಪ್ಪ, ಜನ ಅಂದರೆ ಜನ ಬಿಡು. ಫುಲ್ ಜೋರೈತೆ ಬಿಸ್ನೆಸ್ ಮಾತ್ರ ಅಲ್ವಾ? ಏ ಸುಮ್ಮನೆ ಬಾರೋ ಮಾರ, ನೀನಂತೂ ಯಾವಾಗಲೂ ಇರಲ್ಲೋ ಯಪ್ಪ. ಸೀಸನ್ ನಮ್ಮದು ಹಬ್ಬಗಳು ಮದುವೆಗಳು ಅಷ್ಟೇ, ಅವಾಗಷ್ಟೇ ಬಟ್ಟೆ ಸೇಲ್ ಆಗೋದು, ಇನ್ಯಾವಾಗೂ ಸೇಲ್ ಆಗಲ್ಲ. ನಿಮ್ಮದೇ ಬೆಸ್ಟಪ್ಪ, ಆರಾಮ ಹೊಲದಲ್ಲಿ ತೋಟದಲ್ಲಿ ಮಾಡ್ಕೊಂಡು ಆರಾಮಾಗಿರ್ಬೋದು. ನಮ್ಮದು ಟೆನ್ಷನ್ ಜೀವನ ಕಣೋ. ಏನು ಗೊತ್ತಾ, ತಂದಿರೋ ಮಾಲ್ ಸೇಲ್ ಆಗಿಲ್ಲ ಅಂದರೆ ಇನ್ನೂ ಟೆನ್ಷನ್ ಆಗ್ಬಿಡ್ತದೆ. ಅದು ನಾವು ಬಿಸ್ನೆಸ್ಸಿಗೆ ಅಂತ ಲೋನ್ ತೆಗ್ಸಿದ್ದೀವ, ಅದು ಲೋನ್ ಕಟ್ಟಬೇಕು, ಎಲ್ಲ ಕಷ್ಟ. ಇವಾಗಿನ ಶಾಪ್ ಬೇರೆ ಮಾಡಿದ್ವಿ, ಅದು ಬಾಡಿಗೆಲ್ಲೇ ಮಾಡ್ಕೊಂಡಿದ್ದೀವಿ, ಅದನ್ನು ತಿಂಗಳ ಬಾಡಿಗೆ ಕಟ್ಟಬೇಕು. ಸಾಕಾಗಿ ಹೋಗುತ್ತೆ. ಹಂಗೆ ನಡ್ಸ್ಕೊಂಡು ಹೋಗ್ತಿರೋದು, ಮತ್ತೆ ಏನು ಮಾಡ್ಬೇಕು. ಹೆಂಗೂ ಇರೋಕ್ಕೊಬ್ಬೆ ಮಗಳಿದ್ದಾಳೆ, ಅವಳಿಗೊಬ್ಳು ಚೆನ್ನಾಗಿರೋ ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡಿ ಮುಗ್ದೋಯ್ತು ನನ್ನ ಕತೆ. ಅಷ್ಟೊಂದು ಮಾಡಿಸ್ಬಿಟ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟೈತೆ ನೋಡಿ. ನಾನು ನನ್ನ ಮಗಗೆ ಹುಡುಗಿ ನೋಡ್ಬೇಕಂತ ಅದೀನೋ. ನೋಡಿ ನಿಮ್ಮ ಕಡೆ ಯಾರನ್ನ ಸ್ವಲ್ಪ ಗೊತ್ತಿರೋದಿದೆ, ಚೆನ್ನಾಗಿರೋ ಹುಡುಗಿ ಇದ್ದರೆ ಹೇಳಿ ನನಗೆ ಸ್ವಲ್ಪ. ನಮಗೇನಿಲ್ಲಪ್ಪ, ಮನೆಗೆ ಹೊಂದ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಹುಡುಗಿ ದುಡಿಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ. ನಮಗೇನು ವರದಕ್ಷಿಣೆ ಬೇಡ, ಉಪಚಾರ ಬೇಡ. ಹುಡುಗಿ ಒಳ್ಳೆ ಒಳಗಿದ್ರೆ ಸಾಕಷ್ಟೇ, ನೋಡೋಕೆ ಲಕ್ಷಣವಾಗಿರ್ಬೇಕಷ್ಟೇ. ನನ್ನ ಮಗಗಳು ಹೀರೋ ಇದ್ದಂಗೆ ಅದು ನನ್ನ ಮಗ. ನನ್ನ ಮಗನ ತಕ್ಕಂಗೆ ಜೋಡಿ ಇರ್ಬೇಕು ನೋಡ ಅಷ್ಟೇ. ನೋಡೋಣ ಬಿಡೋ ಮರಯ್ಯ, ನಿನ್ನ ಮಗನಿಗೆ ಏನು ಕಡಿಮೆ. ಒಳ್ಳೆ ನೌಕರಿಯಾಗಿದ್ದಾನ, ಇನ್ನೇನು ಹುಡುಗ ನೋಡೋಕ್ಕೂ ಚೆನ್ನಾಗಿದ್ದಾನ, ಮನೆ ಕಡೆಗೂ ಚೆನ್ನಾಗಿದ್ದಾನೆ. ಇನ್ನೇನು ಬೇಕು. ನಾನು ನೋಡ್ತೀನಿ ತಗೋ. ನಮ್ಮ ಸಂಬಂಧಿಕರಲ್ಲಿ ಅದನ್ನು ಒಳ್ಳೆ ಹುಡುಗಿದ್ರೆ ನಾನು ಹೇಳ್ತೀನಿ, ಆಯಿತಾ? ಎಲ್ಲಿ ನಮ್ಮ ಮರುಳ ಕಾಣಿಸ್ತಾನೆ ಇಲ್ಲ. 2 ದಿನ ಆಯಿತು, ನಾನು ನೋಡೇ ಇಲ್ಲ. ಹೊಲದ ಕೆಲಸ ನಾನು ಬ್ಯುಸಿ ಆಗ್ಬಿಟ್ಟಿನಿ, ಅವನು ಹೊಲದ ಕೆಲಸ ಬ್ಯುಸಿ ಆಗ್ಬಿಟ್ಟಾನ. ನೀನಂತೂ ಬಿಡು, ಅಂಗಡಿಲೇ ಬ್ಯುಸಿ ಆಗ್ಬಿಟ್ಟಿದೆ, ಬಟ್ಟೆ ಅಂಗಡಿಲಿ. ನಾನು ನೋಡೇ ಇಲ್ಲಪ್ಪ. ಅಯ್ಯೋ ಯಾಕೆ ಕೇಳ್ತೀಯಪ್ಪ, ಫುಲ್ಲು ಬ್ಯುಸಿ ಅವನು. ಇವಾಗ ಫುಲ್ಲು ಚೆನ್ನಾಗಿ ಬಂದ್ಬಿಟ್ಟ. ಬೆಳೆ ಇಲ್ಲ, ಜೋಳ ಮೆಕ್ಕೆಜೋಳ ಇಲ್ಲ, ಅವ್ನು ಹಿಡಿಯೋರೇ ಇಲ್ಲ ಇವಾಗ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಹೋ ಹೋ ಹೋ, ಜೀವ ಜಲ್ ಅಂದ್ಬಿಡ್ತೇನಪ್ಪ ನಿಂದು. ಬಾ ಬಾ ಬಾ, ಎಲ್ಲಿಗೋಗಿದ್ದು ಇಷ್ಟೊತ್ತು? 2 ದಿನ ಆಯ್ತಪ್ಪ ನೀನು ಮಾರಿ ನೋಡಿ. ಎಲ್ಲೋಗಿದ್ದೆ? ಅಯ್ಯೋ ನಾವೆಲ್ಲಿ ಹೋಗೋಣ ಮರ. ಇಲ್ಲೇ ಬಿದ್ದರೆ ತೋಟ, ಇಲ್ಲ ಗದ್ದೆ, ಇಲ್ಲ ಅಂದ್ರೆ ಮನೆ, ಅಷ್ಟೇ ಇರ್ತೀವಪ್ಪ. ಇನ್ನೆಲ್ಲಿಗೆ ಹೋಗೋಣ ನಾವು? 2 ದಿನ ಆಯ್ತಲ್ಲಪ್ಪ, ಕಾಣಲೇ ಇಲ್ಲ, ಅದಕ್ಕೆ ಕೇಳಿದೆ. ಯಾಕಷ್ಟು ಗರಂ ಇದೆಯಾ? ಬಾ ಕುತ್ಕೋ, ಬಾ ಸ್ವಲ್ಪ ಮಾತಾಡೋಣ ಬಾ. ಫುಲ್ಲು ಮೈ ಕೈ ನೋವು ಮರ. ಹೊಲ್ದಾಗ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ನೋಡು. ನೈಟ್ ಮತ್ತೆ ಪಾರ್ಟಿ ಮಾಡೋಣ? ಏನು ಕತೆ ಪ್ಲಾನ್ ಮಾಡೋಣ, ಮತ್ತೆ ಪಾರ್ಟಿ ಮಾಡೋಣ 3 ಸೇರಿ? ಅಯ್ಯೋ ಮಾರಾಯ, ನನ್ನ ಹೆಂಡ್ತಿ ಅಂತರೂ ಕಂಡ್ಬಿಟ್ಕೊಡ್ತಾಳೆ. ಪಾರ್ಟಿ ಮಾಡ್ಕೊಂಡು ಮನೆಗೆ ಹೋದ್ರ ಮುಗಿದ್ ಕತೆನೆ ಅಂದಷ್ಟೇ. ನನ್ನ ಹೆಂಡ್ತಿಗೆ ಏನು ಗೊತ್ತಾಗಲ್ಲಪ್ಪ, ನನಗೆ ಮೇಂಟೈನ್ ಮಾಡ್ಬಿಡ್ತೀನಿ. ಸರಿ ಪ್ಲಾನ್ ಮಾಡ್ರಿ, ಮತ್ತೆ ರಾತ್ರಿ ಸಿಗೋಣ. ಇರ್ಲಿ ಬರ್ರಿ, ತುಂಬ ದಿನ ಆಯ್ತು ನಾವು ಪಾರ್ಟಿ ಮಾಡಿ. ಹೋಗೋಣ ಬರ್ರಿ. ಹೆಂಡ್ತಿ ಎಲ್ಲ ಎದ್ಕೊಂಡ್ರೆ ಹೆಂಗೆ ನೀವು ಅಂತ. ಆಯ್ತು ಪ್ಲಾನ್ ಮಾಡ್ರಿ. ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿಯಪ್ಪ, ದಿನ ಹೊಲ್ದ ಸ್ವಲ್ಪ ಕೆಲಸ ಐತೆ, ಬರ್ತೀನಿ ತಗೊಳ್ರಿ. ನಿಮ್ಮನೆ ಮಿದುಕಿ ಮಾಡಿಲ್ಲ ಇವತ್ತು? ನೀವು ಜೋಪಾನ ಅಪ್ಪ, ಮಿದುಕಿ ಮಾಡಿ ಸ್ವರ್ಗ ಹೊತ್ಕೊಂಬರ್ಬೇಕು. ನೆನಪಾಯ್ತಾ ಇಲ್ಲ ನಿನಗೆ? ಅಯ್ಯೋ ನೆನಪಾಯ್ತಪ್ಪ, ನಾನು ಏನು ರೆಡಿ ಮಾಡ್ತಂತ ಹೇಳಿದ್ಲು. ಅದೇ ಮನೆಗೆ ಹೋಗಿ ತಗೊಂಬರ್ತೀನಿ. ಎಲ್ಲ ಪೂಜೆ ಸಾಮಾನೆಲ್ಲ ಇಟ್ಕೊಂಡು, ಸ್ವರ್ಗದ ಏನೇನು ಬೇಕು ಎಲ್ಲ ಇಟ್ಕೊಂಡು ಬರ್ತೀನಿ ನಾನು ಹೊಲಕ್ಕೆ. ಸರಿಯಪ್ಪ, ನೀವೆಲ್ಲ ಮಾತಾಡ್ತೀರಿ, ನಾನು ಹೋಗ್ತೀನಿ. ಬೆಳಗ್ಗಿಂದ ಮಾಡಿ ಅಂತ ಇಂತ ಮುದುಕಿ ಕಡುಬು ರೆಡಿ ಆಯ್ತಪ್ಪ. ರೀ ಇವ್ರು ಎಲ್ಲಿಗೆ ಹೋದ್ರೆ ಏನು ಕತೆ, ಎಲ್ಲ ರೆಡಿ ಮಾಡ್ತೀನಿ. ಹೊಲಕ್ಕೆ ಹೋಗಿ ಸ್ವರ್ಗ ಹೊತ್ಕೊಂಬರ್ಬೇಕು. ಅಯ್ಯೋ ಎದಕ್ಕಂಗೆ ಓದಿರ್ತದೆ, ಬರ್ತೀನಿ ತಡಿ ಒಂದು 5 ನಿಮಿಷ. ಎದಕ್ಕಂಗೆ ಮಾಡ್ತಿ? ಈ ರೀ ಅಂತ ಕೂತ್ಬಿಡ್ತಾಳೆ. ಇಲ್ಲ ಹೋಗಂಗಿಲ್ಲ ಬಿಡಂಗೆ, ಸಾಕಾಗ್ಬಿಟ್ಟೈತೆ ನನಗಲ್ಲೇ. ಏನು ನನ್ನ ಕೈ ಸಾಕಾಗತ್ತಾ ನಿಮಗೆ? ಎಲ್ಲ ಮಾಡ್ಕೊಂಡು ಹೋಗ್ತೀನಲ್ಲ, ನಿಮಗಿನ್ನ ಸೊಕ್ಕು. ಇನ್ನ ಬೇರೆ ಅಂತರಂಗಲ್ಲ ನಾನು. ಪ್ರತಿಯೊಂದು ಕೆಲಸ ನಾನೇ ಮಾಡ್ತೀನಿ ಮನೆಗೆ. ಅದ್ರ ರುಚಿ ಅಡುಗೆ ಕೂಡ ಮಾಡಾಕ್ತೀನಿ. ಅಂದ್ರೆ ನನಗೆ ಸೊಕ್ಕು ಅಂತ ಹೇಳ್ತಾರೆ. ಅವಳು ಎಷ್ಟು ಇರ್ಬೇಕು ಇವ್ರು. ಹೇಳ್ರಿ ಮೇಡಮ್, ಏನಾಗಬೇಕಿತ್ತು ನಮ್ಮಿಂದ ನಿಮಗೆ? ರೀ ಅಂತ ಕೂಗಿದ್ರಲ್ಲ, ಹೇಳಿ. ರೀ ಅಂತ ಕರೆದಿದ್ದು, ಇದು ಮುದುಕಿ ಕಡುಬೆಲ್ಲ ರೆಡಿ ಮಾಡಿದ್ದೀನಿ. ಪೂಜೆ ಸಾಮಾನು ರೆಡಿ ಮಾಡಿದ್ದೀನಿ ದೇವ್ರ ಮನೆಯಲ್ಲಿ. ಎಲ್ಲ ತಗೊಂಡೋಗಿ ಹೊಲಕ್ಕೆ ಹೋಗಿ ಸ್ವರ್ಗ ಹೊತ್ಕೊಂಡು ಪೂಜೆ ಮಾಡ್ಕೊಂಡು ಬರ್ರಿ ಅಂತ ಹೇಳಕ್ಕೆ ಕರೆದಿದ್ದು ರೀ ಅಂತ. ಆಯ್ತಾ? ನೋಡ್ರಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಘಮ 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 ಅಂತ ಬೆಳಗಿಂದ ಅಡುಗೆ ಮನೆ ಅಲ್ವಾ? ನನಗಂತೂ ಬಾಯಾಗ ನೀರು ಬರ್ತವೆ ಮಿದುಕಿ ನೋಡಿದ ತಕ್ಷಣ. ಮಿದುಕಿ ತುಪ್ಪ ಹಚ್ಕೊಂಡು ತಿಂತಿದ್ರೆ, ಹಂಗೆ ಪುಂಡೆ ಪಲ್ಯ ಕಡುಬು ಕೂಡ ತಿಂತಿದ್ರೆ ಭಾರಿ ಚೆನ್ನಾಗ್ತದೆ. ಆಯ್ತಾಯ್ತು, ಎಲ್ಲ ಸರ್ವ ಪೂಜೆ ಮಾಡ್ಕೊಂಡು ಬರ್ತೀನಿ. ರೆಡಿ ಮಾಡಿ ನಾನು ಬರ್ತೀನಿ ಊಟಕ್ಕೆ. ಸರಿ ಆಯ್ತಾಯ್ತು, ತಗೊಂಡೋಗ್ರಿ. ಎಲ್ಲ ಪೂಜೆ ಸಾಮಾನು ದೇವ್ರ ಮನೆ ಇಟ್ಟಿದ್ದೀನಿ. ಈ ಪ್ರಸಾದ ಕೂಡ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಎಡೆ ಮಾಡೋದು ಬಾಕ್ಸ್ ಹಾಕಿಟ್ಟಿದ್ದೀನಿ ನೋಡ್ರಿ. ಮಿದುಕಿ ಕಡುಬು ಅವೆಲ್ಲ ಎಲ್ಲ ನೀಟಾಗಿ ಬೇಸ್ಟ್ ಪೂಜೆ ಮಾಡ್ಕೊಂಡು ಬೇಡ್ಕೊಂಡು ಬರ್ರಿ. ಅಯ್ಯ ದೊಡ್ಡ ಯಜಮಾನಿಕಿ, ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತೈತೆ ನೋಡು. ನನಗೆಲ್ಲ ಗೊತ್ತೈತೆ ಹೇಳಿ, ಹೆಂಗೆ ಪೂಜೆ ಮಾಡಬೇಕು, ಹೆಂಗೆ ದೇವ್ರನ್ನ ಬೇಡ್ಕೊಳ್ಬೇಕು ಅಂತೇಳಿ. ಆಯ್ತಪ್ಪ, ತಗೊಂಡೋಗ್ರಿ. ಎಲ್ಲ ನೀಟಾಗಿ ಪೂಜೆ ಮಾಡ್ಕೊಂಡು ಬರ್ರಿ ಆಯ್ತಾ?
ಸರಿ ತಗೊಂಡು ಹೋಗಿ ಬರ್ತಾನೆ ಹಂಗಂದ್ರೆ. ಎಲ್ಲಿ ನಿನ್ನ ಮಗ ಕಾಣಿಸ್ತಾನೇನಲ್ಲ ಬೆಳಿಗ್ಗೆಯಿಂದ ರೂಮಾಗ ಕೂತ್ಕೊಂಡ್ಬಿಡ್ತಾನೆ, ಲ್ಯಾಪ್ಟಾಪ್ ಹಿಡ್ಕೊಂಡು ಹೊರಗೆ ಏನು ನಡೀತೈತೋ ಏನಿಲ್ಲ ಅಂತ ಒಂದು ಗಮನ ಹಚ್ಚೋದಿಲ್ಲ, ಏನಿಲ್ಲ. ಏನು ಕಲ್ತೇನೋ ಲ್ಯಾಪ್ಟಾಪ್ ಆಯಿತು ಅವನಾಯ್ತು ಅಷ್ಟೇ ಜೀವನ ಮಾಡ್ಕೊಂಡ್ಬಿಟ್ಟಾನ ಅವನು. ಸ್ವಲ್ಪ ಹೊಲಕ್ಕೆ ಬರಬೇಕು ತೋಟಕ್ಕೆ ಬರ್ಬೇಕು ಅನ್ನೋದು ಇಲ್ಲೇ ಇಲ್ಲ ಅವನಿಗೆ. ಅಯ್ಯೋ ಅವನೇನೋ ಸುಮ್ಮನೆ ಕುತ್ಕೊಂಡಿಲ್ಲ, ಪಾಪ ದುಡಿತಾ ಇದ್ದಾನೆ. ಅವನಿಗೂ ಟೆನ್ಷನ್, ಊರಂటే ಟೆನ್ಷನ್ ಇರ್ತಾವ ಅವನಿಗೂ. ಅವ ಯಾವಾಗ ನೋಡಿ ಪಾಪ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಹೇಳಿ ಫೋನಲ್ಲೇ ಬಿಸಿ ಇರ್ತಾನ. ಪಾಪ ಅವನು ಏನು ಮಾಡ್ಬೇಕಾಗುತ್ತೆ, ಅವನ ಕೆಲಸನೇ ಹಂಗೈತೆ. ಆಯ್ತು ಬಿಡು, ನಿನ್ನ ಮಗನಿಗೆ ಏನು ಅನ್ನೋದಿಲ್ಲ. ಸರಿ ನಾನು ಹೋಗಿ ಬರ್ತೀನಿ ತಗೋ. ಎಲ್ಲ ಆಯ್ತು ಅಡುಗೆ. ಪಾಪ ನಮ್ಮ ಉದಯಗೆ ಭಾಳ ಇಷ್ಟ ಬಿಡಿಕೆ ಅಂದ್ರೆ. ಊಟ ಮಾಡ್ತಾರೆ ಕರಿ ಅಂತಾಳೆ. ಉದಯ, ಏ ಉದಯ, ಬಾರೋ ಊಟ ಮಾಡಿ ಬಾ. ನಿನ್ನ ಮಿದಿಕೆ ಅಂದ್ರೆ ಇಷ್ಟಲ್ಲ, ತಿನ್ ಬಾ. ಬಂದೆ ತಡೆ, ಒಂದು 10 ನಿಮಿಷ. ಒಂದು ಡಾಕ್ಯುಮೆಂಟ್ ಕಳಿಸ್ಬೇಕು ನಮ್ಮ ಸರ್ಗೆ, ಕಳಿಸ್ಬಿಟ್ಟು ಬರ್ತೀನಿ ಇರು. ಒಂದು 10 ನಿಮಿಷ ಅಲ್ಲಿ ನೀಡ್ ಇಟ್ಕಿರು, ಬಂದೆ. ಸರಿ ಸರಿ, ನೀಡ್ಕೊಂಡ್ ಬರ್ತೀನಿ ಇರು. ಯಾವುದೋ ಫೋನ್ ಒಂದು ಆಗ್ತೈತೆ. ತಡಿ ಎಬ್ಸನ್. ಹಲೋ ಹಲೋ, ಯಾರು ಮಾತಾಡೋದು? ಹಲೋ ದೊಡವ, ನಾನು ಜಯಂತಿ ಮಾತಾಡ್ತಿರೋದು. ಅವ್ವ ಫೋನ್ ಮಾಡ್ಕೊಡೋದು ನಿನಗೆ, ಅದಕ್ಕೆ ಮಾಡಿಕೊಟ್ಟೆ. ತಡಿ ಕೊಡ್ತೀನಿ ಅವ್ಗ. ಹಲೋ ಬರಕ್ಕ, ನಾನು ಸಾಕಮ್ಮ. ಅದು ನನ್ನ ಮಗಳದು ಹೊಸ ಫೋನ್ ಹೇಳು, ಅದಕ್ಕೆ ನಂಬರ್ ಗೊತ್ತಾಗಿಲ್ಲ ಅನ್ಸುತ್ತಾ. ಅದೇ ಸ್ವಲ್ಪ ಮಿದುಕಿ ಮಾಡೋ ಕಡಲೆ ಬೇಕಿತ್ತು. ನಂದು ಕಡಲೆ ಕಾಲ ಬಿಟ್ಟದೆ, ತಂದು ಕೊಡೋರು ಯಾರಿಲ್ಲ. ನನ್ನ ಗಂಡನ ಬೆಳಿಗ್ಗೆ ಹೋದ ಅಂಗಡಿಗೆ, ತಂದು ಕೊಡೋರು ಯಾರಿಲ್ಲ. ಸ್ವಲ್ಪ ಈಕಿನ ಕಳಿಸ್ತೀಯಾ ಕಡಲೆನ? ನನ್ನ ಮಗಳು ಕಳಿಸ್ತೀನಿ. ಅಯ್ಯೋ ಅಷ್ಟೇನಾ? ಆಯ್ತು ತಗ, ಅದೇನು ದೊಡ್ಡದಾದ. ಕಳಿಸ್ತೀನಿ ತಗ. ನಮ್ಮ ಉದಯ ಊಟ ಮಾಡ್ಕೊಂಡು ಬರ್ತಾನ, ಅವನ ಹತ್ರ ಕಳಿಸ್ತೀನಿ ತಗ. ಸರಿ ಗೌರಕ್ಕ, ನೀನೆಲ್ಲ ಕೆಲಸ ಆಗ್ಬಿಟ್ಟತ್ತೆ. ನಾಳೆ ನನ್ನ ದಿನ ಇವಾಗ ಮಾಡ್ಬೇಕು ನೋಡೆಲ್ಲ. ನಮ್ಮ ಮನೆಯವ್ರು ಪೂಜೆ ಮಾಡಲ್ಲ, ನಾನೆಲ್ಲ ಮಾಡ್ಬೇಕಾ? ಇವು ನನ್ನ ಮಗಳಂತೂ ಏನು ಮಾಡೋದಿಲ್ಲ ಬಿಡೋದಿಲ್ಲ, ಎಲ್ಲ ನಾನೇ ಮಾಡ್ಬೇಕು. ಸಾಕಾಗ್ಬಿಟ್ಟತ್ತೆ, ಬೆನ್ನ ಬಂದ್ಬಿಟ್ಟತ್ತಾರೆ ನನಗಂತ. ಸರಿ ಸರಿ ತಗ, ಫೋನ್ ಇಡ್ಲಾ? ಕಳಿಸ್ತಾಗ ಆಮೇಲೆ ಉದಯನ ಹತ್ರ. ಇನ್ನು ಅವ್ರು ಕಳಿಸ್ಲಿಲ್ಲ ನಮ್ಮ ಗೌರಕ್ಕ ಕಡಲೆನ. ನಾನು ಕಡಲೆ ಕಾತ್ಕೊಂಡು ಕುತ್ಕೊಂಡಿನಿ. ಯಾವತ್ತ ಬರ್ತಾನೆ ಏನಪ್ಪ ಹುಡುಗ. ಆಂಟಿ, ಅವ್ವ ಕಡಲೆ ಕೊಡಂತ ಹೇಳಿದ್ಲು, ತಗೊಳ್ರಿ. ಪಾಪ ನಿಮಗೆ ಲೇಟ್ ಆಯ್ತೇನಲ್ಲ, ಅವಾಗಿಂದ ಕಾತ್ಕೊಂಡು ಕುತ್ಕೊಂಡಂಗಿದ್ದೀರಿ ಹೊರಗ. ತಂದೆ ಉದಯ. ತಾತ, ನಾನು ಏನೇನೆಲ್ಲ ರೆಡಿ ಮಾಡಿದ್ದೆ. ಕಡಲೆ ಒಂದಿಲ್ಲ ಹಚ್ಬೇಕಿತ್ತ. ಸರಿ ತಂದಿದ್ದು ಬೇಷತ್ ಬಿಡು. ಬಾ ಒಳಗೆ ಬಾ, ಮಿರ್ಕಿ ತಿಂದೋಗೋದು ಬಾ. ಇಲ್ಲ ಆಂಟಿ, ಮನೇಲಿ ಅವ್ವ ಮಾಡಿದ್ಲು, ತಿಂದು ಬಂದೆ. ನಾನು ಕೆಲ್ಸದ ಆಂಟಿ ಬರ್ತೀನಿ, ತಗೊಳ್ರಿ. ಭಾರಿ ಒಳ್ಳೆ ನಮ್ಮ ಉದಯ. ಪಾಪ ಇವ್ರು ಒಂದು ಒಳ್ಳೆ ಹುಡುಗಿ ಸಿಕ್ಕರೆ ಜೀವನ ಚೆನ್ನಾಗಿರುತ್ತೆ. ಒಳ್ಳೆ ಹುಡುಗಿ ಸಿಗ್ಲಿ. ಏನ್ ಮಲಕ, ಹಬ್ಬ ಆಯ್ತಾ? ಎಷ್ಟು ಮಿರ್ಕಿ ತಿಂದೆ? ಹಬ್ಬ ಆಯ್ತು ಗೌರಕ್ಕ. ಒಂದು ತಿಂದೆ ನಾವು ಇದಕ್ಕೇನ, ಮಧ್ಯಾಹ್ನ ತಿನ್ನೋಣ ಅಂತ ಸುಮ್ಮನೆ. ಬೆಳಗ್ಗೆ ತಿನ್ನೋಂಗಾಗಲ್ಲ ಬಿಡೆ, ಸ್ವೀಟ್. ಅದು ನಿಜ, ಬೆಳಗ್ಗೆ ತಿನ್ನೋಕ್ಕಾಗಲ್ಲ. ನಾನು ಅಷ್ಟೇ ಒಂದೇ ತಿಂದು ಬಂದೆ ನೋಡು. ನಾನೆಲ್ಲ ಕೆಲಸ ಆಗುತ್ತಾ ಹರಡಿಕೆ ಅಂತ ಬಂದೆ. ನಡಿ ಅಪ್ಪ, ನಮ್ಮ ಸಾಕಮ್ಮಂದಿನ ಆದಂಗಿಲ್ಲ. ಒಮ್ಮಿದಕ್ಕೆ ಯಾಕೆ ಹೊರಗೆ ಕಾಣುವಲ್ಲ? ಕೂಗಂತಡಿ ಬರ್ತಾ ಹೊರಕ್ಕೆ. ಸಾಕಕ್ಕ, ಏ ಸಾಕಕ್ಕ, ಆಯ್ತಾ ಮಿದಿಕೆ ಹಬ್ಬ? ಅಯ್ಯೋ ಬರ್ರಿ ತಾಯಿ ಒಳಕ. ಇಲ್ಲ ಹೊರಗೆ ನಿಂತ್ಕೊಂಡ್ಬಿಟ್ರೆ ಬಿಸ್ಲಾಗ. ಬರ್ರಿ ಒಳಗೆ ಹೋಗೋಣ. ಒಳಗೆ ಏನು ಮಾಡೋದು ಬಿಡೆ, ಇಲ್ಲೇ ಹೊರಗೆ ಅಲ್ಲಿ ಮೆಟ್ಲದ ಅಲ್ವಾ, ಅಲ್ಲಿ ಕುತ್ಕೊಳ್ಳೋಣ. ಇನ್ನು ತಣ್ಣ ಗಾಳಿ ಬರುತ್ತೆ, ಮಾಯ ಮರದ್ದು, ಅಲ್ಲಿ ಕುತ್ಕೊಳ್ಳೋಣ ನಡಿ. ನಮ್ಮದು ಕೆಲಸ ಆಗಿತ್ತಲ್ಲ, ಹಂಗೆ ಬೇಜಾರಾಗ್ತಿತ್ತಾ ಬಂದೆ. ಎಲ್ಕನ ಹೋಗಿ ಬರೋಣ ದೇವಸ್ಥಾನ ಕೊಡುಗೆ ಅಂತ ಅನಿಸ್ತಾ ಇದ್ದೆ. ಹೆಂಗ ಮತ್ತೆ ನನ್ನ ಮಗನ ಏನು ನೋಡೋಕಂದ್ರೆ ಇದೇ ನೋಡಿ ಚೆನ್ನಾಗಿಲ್ಲಲ್ಲ, ಅದಕ್ಕೆ ಧರ್ಮಸ್ಥಳ ಶೃಂಗೇರಿ ಹೊರಗಡೆ ಹೋಗೋಣ. ಆಯ್ತು ತಗ, ಹೋಗೋಣಂತೆ. ನಾನು 3 ತಿಂಗಳು ಅನ್ಕೊಂಡು ಹೋಗೋಣ ಅಂತ. ಈಗ ನನ್ನ ಮಗಳದು ಮುಗೀತೇನೆ ಇವತ್ತು ಕಾಲೇಜು, ಅವಳದು ರಜೆ ಅಂತೆ, ಹೋಗೋಣಂತೆ. ನನ್ನ ಗಂಡಂದು ಏನು ಬರ್ತಾರೆ, 2 ದಿನ ರಜೆ ಹಾಕಿ ಬರ್ತಾರೆ ತಗ. ಎಲ್ಲರೂ ಸೇರಿ ಹೋಗೋಣ. ನೀನು ನಿನ್ನ ಮನೆ ಎಲ್ಲರೂ ಕರ್ಕೊಂಬರವ ಮಲಕ. ಕರ್ಕೊಂಬರ್ತೀನಿ. ಮತ್ತೆ ನನ್ನ ಮಗ ಬರೋದ ನನ್ನ ಮಗ, ಅವನಿಗೆ ಸೆಕೆಂಡ್ PUC ಇವಾಗ. ಬೇಸ್ ಎಕ್ಸಾಮ್ ಬರೀ, ಚಂದ ರಿಸಲ್ಟ್ ಬರ ಅಂತ ಕೇಳ್ಕೊಂಬರೋಣ ಮಂಜುನಾಥ ಹೋಗಿ. ಹೇಳ್ತಾರೆ ನನ್ನ ಗಂಡುಗಳು ಒಪ್ಪಿಸ್ತೀನಿ. 3 ಹೋಗೋಣ, 3 ಫ್ಯಾಮಿಲಿನ ಒಂದು ಟಾಟಾ AC ಮಾಡ್ಕೊಂಡು ಹೋಗ್ಬಿಡೋಣ. ಅಷ್ಟೇ ಮಾಡತ್ತಾರ. ಹೆಂಗೋ ನನ್ನ ಮಗನಿಗೆ ಗೊತ್ತಾದ್ರ ನನ್ನ ಟಾಟಾ AC ಗಾಡಿಯರು. ಒಂದು ಫ್ರೆಂಡ್ ಒಬ್ಬನ ತಗೋಣ ಅಂತ ಹೇಳ್ತಿದ್ದ ಮೊನ್ನೆ. ಅವ್ನಿಗೆ ಹೇಳ ಅಂತ ಹೇಳ್ತೀನಿ, ನಾವು ಯಾರಿಗೂ ಹೇಳ್ತೀನಿ. ಹೋಗಂತಾಡಿ ನಾಳೆ ಏನೇನು ಯಾವಾಗ ಹೋಗೋದಂತ ನಾಳೆ ಡಿಸ್ಕಸ್ ಮಾಡೋಣ. ನನಗಂತೂ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಹೊರನಾಡು, ಶೃಂಗೇರಿ, ಕಳಸ ಮತ್ತೆ ಊರು ಬರ್ತಾ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಒಂದು 3 ದಿನ ಹೋಗ್ಬಿಡೋಣ ದೇವಸ್ಥಾನಗಳಿಗೆಲ್ಲ. ಕ್ರೂಸರ ಟಾಟಾ AC ಯಾವುದೋ ಒಂದು ಹೇಳ್ತೀನಿ ತಗ. ಮತ್ತೇನು ಸಮಾಚಾರ? ಅಯ್ಯೋ ನಂದೇನು ಕೆಲಸ ಗೊತ್ತಾ, ಬೆಳಿಗ್ಗೆ ದಾಸಲ್ದವ ಎಷ್ಟು ಹಾಕೊಂಡು ಬಿಟ್ಟಿದ್ದು ನಾನು ಕಸ ಅನ್ಬೇಕಾರಾಗ. ಒಳಗೆ ಹೋಗಿ ಬರೋಷ್ಟೊತ್ತಿಗೆ ಯಾರು ಹರ್ಕೊಂಡು ಹೋಗ್ಬಿಟ್ಟಾರ ದಾಸಲ್ದವನೆಲ್ಲ. ಯಾರು ಹರ್ಕೊಂಡು ಹೋದ್ರೆ ನನ್ನ ಕೈ ಸಿಗಬೇಕಂಗ ಚಟ್ನಿ ಮಾಡ್ಬಿಡ್ತು ನೋಡ್ರಿ ನನಗೆ. ಇನ್ನು ಮನೆ ಸುಮಾರು ಕರ್ಕೊಂಡು ಹೋಗಿರ್ಬೋದವ ನನ್ನ ಪ್ರಕಾರ. ನಮ್ಮ ಮನೆಗೆ ಬಂದಿದ್ದೇವೆ ಬೆಳಗ್ಗೆ, ಹೂವದೇನು ಕೊಡೆ ಸಾಕಮ್ಮ ಅಂತೇಳಿ. ನಾನಿಲ್ಲವ ಇರೋ ಸ್ವಲ್ಪ ಇದಾವ, ದೇವ್ರಿಗೆ ಬೇಕು ಹಬ್ಬ ಅಂತ ಹೇಳಿದೆ. ನಿಮ್ಮಂತ ಬಂದಿರ್ತಾಳೆ ನೋಡು, ಅಲ್ಲಿಂದ ಬೇಕಾದ್ರೆ ದಾಸಲ್ ಹರ್ಕೊಂಡು ಹೋಗಿರ್ಬೋದು ಆಕೆ. ನನಗೇನು ಆಕೆ ಅನಿಸ್ತವ. ಇದ್ರೆ ಇರ್ಬೋದು ಗೊರಕ್ಕ. ಸುಮಕ್ಕನೇ ಹರ್ಕೊಂಡು ಹೋಗಿರ್ತಾಳೆ ನೋಡು, ಅಕ್ಕಿನ ಕೇಳು ಒಂದ್ಸರಿ. ಬರ್ಲಿ, ಸಾಯಂಕಾಲ ಬರ್ತಾಳ ಕೇಳು. ಏನು 28ಕ್ಕೆ ಬಿಗ್ ಬಾಸ್ ಸ್ಟಾರ್ಟ್ ಆಗತ್ತಂತೆ, ನೀವು ನೋಡ್ತೀರಾ ಬಿಗ್ ಬಾಸ್ನ?
ನಾನಂತೂ ನೋಡ್ತಪ್ಪ ಓಸೈ ಭಾಳ ಚೆನ್ನಾಗಿತ್ತು. ಸಂಗೀತ, ಕಾರ್ತಿಕ, ಮತ್ತೆ ಯಾರಿದ್ರಲ್ಲ ವಿನಯ್, ಡ್ರೋನ್ ಪ್ರತಾಪ್, ನಮ್ರತ, ಓದ್ಸರಿ ಒಂಥರ ಜಗಳ ಚೆನ್ನಾಗಿತ್ತು, ಮಸ್ತ್ ಮಜಾ ಇರ್ತಲ್ಲ ಓದ್ಸರಿದು. ಈ ಸರಿ ಹೆಂಗಿರುತ್ತೆ, ಯಾರಿಗೆ ಬರ್ತಾರೆ ಏನ್ ಕತೆ ನೋಡ್ಬೇಕು. ಹೌದು, ಓದ್ಸಿದ್ದೇನು ಚೆನ್ನಾಗಿತ್ತು. ಈ ಸರಿ ಸುದೀಪ್ ಸರ್ ಬರಲ್ಲ ಆಂಕರ್ ಮಾಡಕ್ಕೆ ಅಂತಿದ್ರಪ್ಪ, ಏನಾಯ್ತು ಏನ್ ಕತೆ ನಾನು ನೋಡೇ ಇಲ್ಲ. ಇಲ್ಲ, ಸುದೀಪ್ ಸರಿ ಮಾಡೋದು, ಅವ್ರು ಬಿಟ್ರೆ ಯಾರು ಬಿಗ್ ಬಾಸ್ ಶೋ ನಡ್ಸೋಕ್ಕಾಗೋದೇ ಇಲ್ಲ. ಮೊನ್ನೆ ಗಿಚ್ಚಿಗಿಲಿ ಪ್ರೋಗ್ರಾಮಲ್ಲಿ ಅನೌನ್ಸ್ ಮಾಡಿದ್ರಲ್ಲ ಸುದೀಪ್ ಸರ್ ಅಂತ ಆಂಕರು, ಈ ಸರಿನು ಚಲೋ ಆಯ್ತು ಬಿಡು, ನೋಡೋಕೆ ಒಂಥರ ಏನು ಗೊತ್ತಾ, ಅವ್ರು ಮಾತಾಡೋ ಸ್ಟೈಲು, ಡ್ರೆಸ್ ಸೆನ್ಸ್ ಎಲ್ಲ ಮಸ್ತ್ ಇರ್ತದೆ ಸುದೀಪ್ ಸರ್ದು. ಹೌದು, ಅವರು ಒಳ್ಳೆ ನೀಟಾಗಿ ಕೇಳ್ತಾರೆ ಕ್ವಶನ್ಸ್ ಆಗಲಿ, ಅವ್ರ ಹತ್ರ ಮಾತಾಡೋದು ಒಂದು ಸ್ವಲ್ಪ ಗಾಂಭೀರ್ಯತೆ ಎಲ್ಲ ಭಾಳ ಚೆನ್ನಾಗಿರುತ್ತೆ ಅವ್ರದ್ದು. ಆ್ಯಂಕರಿಂಗ್ ಮಾತ್ರ ಸೂಪರ್ ಇರುತ್ತೆ ಸುದೀಪ್ ಸರ್. ಎಷ್ಟು ದಿವಸ ಮನೇಲಿ ಇದಕ್ಕೆ ನಂದು ಇವತ್ತು ಲೇಟ್ ಆಗಿಬಿಡ್ತದೆ ಮಲ್ಲಕ್ಕ. ಅವು ಪುಟಾಣಿ ಇದ್ದಿದ್ದಿಲ್ಲ ಮನೆಗೆ ಕಡ್ಲೆ, ನಾನು ಮತ್ತೆ ಗೌರಕ್ಕೆ ಫೋನ್ ಮಾಡಿಸಿ ಮತ್ತೆ ಉದಯನ್ ಕೂಡ ಕಳಿಸಿದ್ಲಿ ಗೌರಕ್ಕ, ಅವಾಗ ಮಿದುಕಿ ಮಾಡಿ ನೋಡಿ. ಒಂದೇ ತಿಂದಿನ ಮಿದುಕಿನ, ಜಾಸ್ತಿ ಏನು ತಿಂದಿಲ್ಲ, ಮಧ್ಯಾಹ್ನ ತಿಂದ್ರಾತ ಅಂತೇಳಿ ಒಂದೇ ತಿಂದಿನಿ. ಸರಿ ಅವ ಆಯ್ತ್ರಿ, ನಾ ಸ್ವಲ್ಪ ಮಲ್ಕೊಂತೀನಿ. ನಡನ ಬಂದ್ಬಿಟ್ಟತ್ತೆ ಕುತ್ಕೊಂಡ ಮಿದುಕಿ ಏನಾದಿದ್ವಲ್ಲ, ಸ್ವಲ್ಪ ನಡನ ಬಂದ್ಬಿಟ್ಟತ್ತೆ. ಆಯ್ತು, ನಾಳೆ ಎಲ್ಲರೂ ಕೇಳ್ರಿ ಮತ್ತೆ ಹೋಗೋದಾದ್ರೆ ಧರ್ಮಸ್ಥಳಕ್ಕೆಲ್ಲ ಒಂದೇನಾದ್ರೂ ಗಾಡಿ ಮಾಡ್ಕೊಂಡು ಏನಾದ್ರು ನಾವು ತಿಂಡಿ ತಿನ್ಸು ಮಾಡ್ಕೊಂಡು ಹೋಗಣ್ರಂತೆ. ಆಯ್ತವ, ನಾನು ಕೂಡ ಸ್ವಲ್ಪ ಕೆಲಸ ಐತೆ ಮನೆಗೆ, ಬರ್ತೀನಿ ತಗಮ್ಮ ಬರ್ತೀನಿ. ಎಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೂ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಬಾಯ್ ಎಲ್ರಿಗೂ.